ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ 2026 ಅಲ್ಲಿ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು, ಗ್ರೇಸ್ ಮಾರ್ಕ್ಸ್ ಅನ್ನ ಯಾರಿಗೆ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಇಂದ ಏನೆಲ್ಲ ಯೂಸ್ ಆಗುತ್ತೆ, ಗ್ರೇಸ್ ಮಾರ್ಕ್ಸ್ ಯಾಕೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನಾದರೂ ನಿಮ್ಗೆ ಅಪ್ಡೇಟ್ ಬೇಕು ಅಂತ ಅಂದ್ರೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನ್ನ ಕೇಳ್ತಾನೆ ಇದ್ರು, ಸರ್ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಸಿಗುತ್ತೆ, ಎಷ್ಟು ಮಾರ್ಕ್ಸ್ ವರೆಗೂ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ಹೇಳಿ. ಸೊ ಎಲ್ಲಾದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಐ ಹೋಪ್ ಎಲ್ಲರೂ ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ರೀತಿ ಎಕ್ಸಾಮ್ ನಡೀತಿದೆ, ನಾನು ಹೇಳಿರುವಂತಹ ಟ್ರಿಕ್ಸ್ ಏನಾದರೂ ಹೆಲ್ಪ್ ಆಗ್ತಿದೆಯಾ ಏನು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನೋಡಿ, SSLC ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಕ್ಸಾಮ್ 1 ಆದ್ರೆ ನಡೀತಿರುವಂತದ್ದು. ಎಕ್ಸಾಮ್ 1 2026 ನಿಮಗೆ ನಡೀತಿದೆ. ಈ ಒಂದು ಎಕ್ಸಾಮ್ 1 2026 ನಡೀತಿದ್ದಾಗಲೇ ನಿಮ್ಗೆಲ್ಲ ಒಂದು ಡೌಟ್ ಬಂದಿದೆ, ಗ್ರೇಸ್ ಮಾರ್ಕ್ಸ್ ಅನ್ನುವಂಥದ್ದು ಯಾರಿಗೆ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅಂತ ಹೇಳಿ. ಮೊದಲಿಗೆ ನೋಡಿ, SSLC ಎಜುಕೇಶನ್ ಬೋರ್ಡ್ ಅವರು ಈ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಆದ್ರೆ ಡಿಸೈಡ್ ಮಾಡ್ತಾರೆ. ಯಾವುದರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನೀವೀಗ ನಿಮ್ಮ ಒಂದು ಪ್ರೈಮರಿ ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ, ಈಗ ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮ್ಗೆ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಕ್ವಶನ್ ಪೇಪರ್ ನೀವು ಎಕ್ಸಾಮ್ ಅನ್ನ ಬರೆದು ಬಂದಿದ್ದೀರಾ. ಎಕ್ಸಾಮ್ ಅನ್ನ ಬರೆದು ಬಂದಿದ್ದ ಆದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ, ಎಲ್ಲ ಕಡೆನೂ ಗೊತ್ತಾಗುತ್ತೆ, ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೆಲವೊಂದಿಷ್ಟು ಕ್ವಶನ್, ಈಗ 1 ಕ್ವಶನ್ ಇಲ್ಲ ಅಂತಂದ್ರೆ 2 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಆದ್ರೆ ಬಂದಿದೆ. ಇಲ್ಲ ಅಂತ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಎಂಟರ್ ಮಾಡುವಾಗ ಆ ಒಂದು ಪ್ರಿಂಟಿಂಗ್ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ ಆ ಒಂದು ಕ್ವಶನ್ ಏನಿದೆ, ಆ ಒಂದು ಕ್ವಶನ್ ನಿಮ್ಮ ಒಂದು ಸಿಲೆಬಸ್ ಅಲ್ಲೇ ಇಲ್ಲ, ಔಟ್ ಆಫ್ ಸಿಲೆಬಸ್ ಇಂದ ಬಂದಿದೆ ಅಂತ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ ಎಲ್ಲಾ ಒಂದು ಸ್ಟೂಡೆಂಟ್ಸ್ಗೂ ಸಹ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಸಿಗ್ಬೋದು ಸರ್ ಮ್ಯಾಕ್ಸಿಮಮ್ ಅಂತ ಅಂದ್ರೆ, ನೋಡಿ ಮ್ಯಾಕ್ಸಿಮಮ್ ಅಂತ ಅಂದ್ರೂ 1 to 5 ಮಾರ್ಕ್ಸ್ ಒಳಗಡೆನೆ ಇರುತ್ತೆ ಈ ಗ್ರೇಸ್ ಮಾರ್ಕ್ಸ್ ಸಿಗುವಂತದ್ದು. ಯಾಕಂತ ಅಂದ್ರೆ, ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಕೇವಲ 1 or 2 ಮಿಸ್ಟೇಕ್ಸ್ ಆಗಿರ್ತದೆ, ಅದೂನು ಸಹ ಮೋಸ್ಟ್ ಪ್ರಾಬಬಲಿ 90% ಆಫ್ ದಿ ಚಾನ್ಸಸ್ ಮಿಸ್ಟೇಕ್ಸ್ ಆಗಿರೋದಿಲ್ಲ, ಬಟ್ 10% ಆಫ್ ದಿ ಚಾನ್ಸಸ್ ಇರುತ್ತೆ. ಕ್ವಶನ್ ಪೇಪರ್ ಒಂದು ಈ ಎಂಟರ್ ಮಾಡುವಾಗ ಅಂದ್ರೆ ಕ್ವಶನ್ ಪೇಪರ್ ನಿಮ್ಗೆ ಏನ್ ಬಂದಿರುತ್ತೆ ಆ ಒಂದು ಪ್ರಿಂಟ್ ಮಾಡುವಾಗ ಏನಾದ್ರು ಮಿಸ್ಟೇಕ್ಸ್ ಆಗಿರ್ಬೋದು. ಇಲ್ಲ ಅಂತಂದ್ರೆ ಔಟ್ ಆಫ್ ಸಿಲೆಬಸ್ ಕಡೆಯಿಂದ ತಂದಿದ್ರೆ ಆ ಒಂದು ಕ್ವಶನ್ ಅನ್ನ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ತುಂಬಾ ಡಿಫಿಕಲ್ಟ್, 100% ಡಿಫಿಕಲ್ಟ್ ಕೊಟ್ಟಿದ್ರೆ ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವಾಗೂ ಸಹ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂತಹ ಪಾಸಿಬಿಲಿಟೀಸ್ ಆದ್ರೆ ಇರುತ್ತೆ. ಬಟ್ ಗ್ರೇಸ್ ಮಾರ್ಕ್ಸ್ ಕೇಳುವಂತಹ ಹಕ್ಕು ನಿಮ್ಗೆ ಇರೋದಿಲ್ಲ, ಅದನ್ನ ಕೇವಲ ಎಜುಕೇಶನ್ ಬೋರ್ಡ್ ಅವರು ಡಿಸೈಡ್ ಮಾಡ್ತಾರೆ. ಈ ಒಂದು ಗ್ರೇಸ್ ಮಾರ್ಕ್ಸ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ರ್ಯಾಂಕರ್ಸ್ ಗಾಗ್ಲಿ, ಇಲ್ಲ ಅಂತ ಅಂದ್ರೆ ಟಾಪ್ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿರೋರ್ಗಾಗ್ಲಿ ಹೆಲ್ಪ್ ಆಗೋದಿಲ್ಲ. ಒಂದು ಪಾಸ್ ಆಗೋದಕ್ಕೆ ಬಾರ್ಡರ್ ನಲ್ಲಿ ಯಾರು ಇರ್ತಾರೆ ಅಂತಹ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. 1 or 2 ಮಾರ್ಕ್ಸ್ ಕಡಿಮೆ ಇರುತ್ತಲ್ವಾ ಅಂತವ್ರಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಮುಖಾಂತರ ಆದ್ರೆ ಹೆಲ್ಪ್ ಆಗುವಂತದ್ದು. ಅಂಡ್ ಇನ್ನೊಂದು ಟೈಮ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ತೀರಾ ಕಡಿಮೆ ಬರ್ತಿದೆ, ಇಡೀ ನಮ್ಮ ಒಂದು ಸ್ಟೇಟ್ ಅಲ್ಲೇನೆ ತೀರಾ ಕಡಿಮೆ ಬರ್ತಿದೆ ಅಂತ ಅಂದ್ರೆ ಅವಾಗ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂತಹ ಪಾಸಿಬಿಲಿಟೀಸ್ ಆದ್ರೆ ಇರ್ತವೆ. ಯಾಕಂತ ಅಂದ್ರೆ ಈಗ ಎಲ್ಲಾ ಕಡೆನೂ ತುಂಬಾ ಡಿಫಿಕಲ್ಟ್ ಆಗ್ಬಿಟ್ಟಿದೆ ಕ್ವಶನ್ ಪೇಪರ್ ಅಂತ ಹೇಳಿ ಅವಾಗ ಬೇಕಿದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ಕೇವಲ 1 to 5 ಮಾರ್ಕ್ಸ್ ಒಳಗಡೆ ಅಷ್ಟೇನೆ ಇರುತ್ತೆ. ಬಟ್ 100% ಆಗಿ ನಿಮ್ಗೆ ಯಾವಾಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ, ಈಗ ಸಬ್ಜೆಕ್ಟ್ ನೀವು ಯಾವ್ದಾದ್ರು ಸಬ್ಜೆಕ್ಟ್ ಗೆ ಇಷ್ಟು ಸಬ್ಜೆಕ್ಟ್ಸ್ ಬರೀತೀರಾ, ಅದರಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಅನ್ನ ಔಟ್ ಆಫ್ ಸಿಲೆಬಸ್ ಇಂದ ತಂದಿದ್ರೆ, ನಿಮ್ಗಿರುವಂತ ಸಿಲೆಬಸ್ ಅಲ್ಲೇ ಆ ಕ್ವಶನ್ ಇಲ್ಲ, ಆ ಒಂದು ಕ್ವಶನ್ ಅನ್ನ ಕೊಟ್ಬಿಟ್ಟಿದ್ರೆ, ಇಲ್ಲ ಅಂತಂದ್ರೆ ಆ ಒಂದು ಕ್ವಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತ ಅಂದ್ರೆ ಅವಾಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡುತ್ತಾರೆ. ಸೊ ನಾನು ಹಾಗಾಗಿ ನಿಮ್ಗೆ ನಾನು ಹೇಳ್ಕೊಟ್ಟಂತಹ ಟ್ರಿಕ್ಸ್ ಅಲ್ಲಿ ಹೇಳ್ತಾ ಇದ್ದೆ, ಅಟ್ಲೀಸ್ಟ್ ನೀವು ಪ್ರತಿಯೊಂದು ಕ್ವಶನ್ ಅನ್ನು ಅಟೆಂಡ್ ಮಾಡಿ. ಅಂಡ್ ಹಾಗೇನು ಸಹ ಅಟ್ಲೀಸ್ಟ್ ಈಗ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ, ಎಷ್ಟು ಕ್ವಶನ್ಸ್ ಬರ್ದಿರ್ತೀರಾ, ಒಂದಿಷ್ಟು ಕ್ವಶನ್ಸ್ ಗೆ ಅಟೆಂಡ್ ಮಾಡಿರ್ತೀರಾ, ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಬಿಟ್ಟು ಬಂದಿರ್ತೀರಾ, ಬಿಟ್ಟು ಬರ್ದೆ ಅಟ್ಲೀಸ್ಟ್ ಕ್ವಶನ್ ನಂಬರ್ ಹಾಕಿ ಅಂತ ಹೇಳಿ ನಾನು ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ, ಈಗ ನಮಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಆದ್ರೆ ನೀವು ಆ ಕ್ವಶನ್ ನಂಬರ್ ಹಾಕಿರ್ಲೇಬೇಕಾಗುತ್ತೆ. ಹಾಗಾಗಿ ನಾನು ಸ್ಟೂಡೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈಗ ಇನ್ನೂ ನೀವು ಎಕ್ಸಾಮ್ ಅನ್ನ ಬರೀತಿದ್ದೀರಾ, ನೀವು ನೆಕ್ಸ್ಟ್ ಎಕ್ಸಾಮ್ ಬರೆಯುವಾಗ ನಿಮಗೆ ಬರುವಂತ ಎಲ್ಲಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ, ಜೊತೆಗೆ ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ ನಿಮಗೆ ಬರೋದಿಲ್ವೋ ಅದರ ಒಂದು ಕ್ವಶನ್ ನಂಬರ್ ಅನ್ನಾದ್ರೂ ಅಟ್ಲೀಸ್ಟ್ ಹಾಕ್ಬಿಟ್ಟು ಬನ್ನಿ. ನನ್ನ ಒಂದು ಬೆಸ್ಟ್ ಸಜೆಷನ್ ಏನು ಅಂತ ಅಂದ್ರೆ, ಕ್ವಶನ್ ನಂಬರ್ ಹಾಕೋದರ ಜೊತೆಗೆ ನೀವ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಅಲ್ಲಿ ನಿಮಗೆ ಓನ್ ಆಗಿ ಯಾವ ರೀತಿ ಬರುತ್ತೋ, ಓನ್ ಆಗಿ ಏನೇನೆಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಆನ್ಸರ್ ಗೊತ್ತಿರುತ್ತೋ, ಸೊ ಅವು ಎಲ್ಲ ಒಂದು ಆನ್ಸರ್ ಅನ್ನು ಬರ್ದಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಸ್ಕೋರ್ ಮಾಡೋದಕ್ಕೆ ಒಳ್ಳೆ ಒಂದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಅಂಡ್ ನನ್ನ ಒಂದು ಬೆಟರ್ ಸಜೆಷನ್ ಏನು ಅಂತ ಅಂದ್ರೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋದೆ. ಗ್ರೇಸ್ ಮಾರ್ಕ್ಸ್ ಇಂದ ನೀವು ಯಾವುದೇ ಕಾರಣಕ್ಕೂ ಟಾಪರ್ ಆಗೋದಕ್ಕೆ, ಇಲ್ಲ ಅಂತ ಅಂದ್ರೆ ಒಂದು ಒಳ್ಳೆ ರ್ಯಾಂಕ್ ಅನ್ನ ಪಡೆಯೋದಕ್ಕೆ ಆಗೋದಿಲ್ಲ, ಜಸ್ಟ್ ಪಾಸ್ ಆಗೋದಕ್ಕೆ ಅಷ್ಟೇ. ನೀವು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಯಾವ ರೀತಿ ಪಾಸ್ ಆಗ್ಬೇಕು, ಯಾವ ರೀತಿ ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋದ್ರ ಕಡೆ ನೀವು ಏನಾದ್ರೂ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇಟ್ಟಿದ್ದೀರಾ ಅಂತ ಅಂದ್ರೆ 100% ಪಾಸ್ ಆಗ್ತೀರಾ. ಓಕೆನಾ?
ಇದು ಇವತ್ತಿನ ಮಾಹಿತಿ ಆಗಿತ್ತು. ನಿಮ್ಮ ಒಂದು ಒಪಿನಿಯನ್ ಏನೇ ಇರಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೆ ನಾವು ನೆಕ್ಸ್ಟ್ ಯಾವುದರ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.